ಲೇಡೀಸ್ ಅಂಡ್ ಜೆಂಟಲ್ಮನ್, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಸದ್ಯ ಈ ಪ್ರಕರಣದ ಎಸ್ಐಟಿ ತನಿಖೆ ಅಂತಿಮ ಹಂತದಲ್ಲಿದೆ. 4 ಆಯಾಮಗಳಲ್ಲಿ ತನಿಖೆ ನಡೆಸಿರುವ ಎಸ್ಐಟಿ ಸಮಗ್ರ ವರದಿಯನ್ನ ಸಲ್ಲಿಸಲಿದೆ. ವರದಿಯಲ್ಲಿ ಸಿಜೆ ರಾಯ್ ಸಾವಿನ ನಿಜವಾದ ಕಾರಣ ಇದ್ದು, ಈಗ ವರದಿಯಲ್ಲಿ ಭಯಾನಕ ಸತ್ಯ ಅಡಗಿದೆ. ಸೂಸೈಡ್ ಹಿಂದಿನ ಸತ್ಯ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕಾನ್ಫಿಡೆಂಟ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥ ಸಿಜೆ ರಾಯ್ ಸೂಸೈಡ್ ಪ್ರಕರಣದ ತನಿಖೆ ಅಂತಿಮ ಹಂತ ತಲುಪಿದ್ದು, ಎಸ್ಐಟಿ ಸಂಪೂರ್ಣ ವರದಿಯನ್ನ ಸಲ್ಲಿಸಬೇಕಾಗಿದೆ. ತನಿಖೆಯನ್ನ ಪೂರ್ಣಗೊಳಿಸಿರುವ ಎಸ್ಐಟಿ ತಂಡ ನಗರ ಪೊಲೀಸ್ ಕಮಿಷನರ್ ಅವರಿಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಮುಂದಾಗಿದೆ. ಸಿಜೆ ರಾಯ್ ಸಾವಿನ ಪ್ರಕರಣವನ್ನ 4 ಆಯಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಈ ವರದಿಯಲ್ಲಿ ಸಿಜೆ ರಾಯ್ ರವರು ಶೂಟ್ ಮಾಡಿಕೊಂಡು ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋ ಸತ್ಯ ಕೂಡ ಅಡಗಿದೆ. ಇನ್ನು ಎಸ್ಐಟಿ ತಂಡ ಸಿಜೆ ರಾಯ್ ಆತ್ಮಹತ್ಯೆ ಸಂಬಂಧ 4 ಪ್ರಮುಖ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡಿತ್ತು. ಐಟಿ ದಾಳಿಯ ಒತ್ತಡ, ಉದ್ಯಮದಲ್ಲಿನ ವ್ಯವಹಾರಗಳು, ಆರ್ಥಿಕ ಸ್ಥಿತಿ, ಕುಟುಂಬದಲ್ಲಿ ಸಮಸ್ಯೆ ಇತ್ತ ಅನ್ನುವಂತಹ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗಿದೆ. ಇನ್ನು ಎಸ್ಐಟಿ ತಂಡ ರಾಯ್ ಕುಟುಂಬದ ಸದಸ್ಯರು, ಆಪ್ತರು ಹಾಗೆ ಸಹವರ್ತಿಗಳ ವಿಚಾರಣೆಯನ್ನು ಕೂಡ ಮಾಡಿದೆ. ಇನ್ನು ರಾಯ್ ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಇನ್ನೂ ಸ್ಪಷ್ಟವಾಗಿ ತಿಳಿಸಿಲ್ಲ. ಕುಟುಂಬದವರಿಗೂ ಕೂಡ ರಾಯ್ ಆತ್ಮಹತ್ಯೆ ಅಚ್ಚರಿನ ಉಂಟು ಮಾಡಿದ್ದು, ಸಾವಿನ ಹಿಂದಿನ ಸತ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳ್ಕೊಂಡಿದೆ. ಸದ್ಯ ಎಸ್ಐಟಿ ತಂಡ ಅಂತಿಮ ಹಂತದ ತನಿಖೆಯನ್ನ ಪೂರ್ಣಗೊಳಿಸಿದ್ದು, ವರದಿ ಸಲ್ಲಿಸಬೇಕಾಗಿದೆ. ಈ ವರದಿ ಸಲ್ಲಿಕೆಯಾದ ನಂತರವೇ ಸಿಜೆ ರಾಯ್ ಸಾವಿನ ಹಿಂದಿನ ನಿಜವಾದ ಕಾರಣಗಳು ಕೂಡ ಬಹಿರಂಗ ಆಗುತ್ತೆ. ಸದ್ಯ ಎಲ್ಲರ ಚಿತ್ತ ಎಸ್ಐಟಿ ವರದಿಯತ್ತ ನಿಟ್ಟಿದೆ. ಏನಾಗುತ್ತೆ ವರದಿಯಲ್ಲಿ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.